ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರಜ್ವಲ್ ವಿರುದ್ಧ ಪ್ರಕರಣಗಳು ದೂರುಗಳು ಹೆಚ್ಚಾಗ್ತಾನೆ ಇದ್ದಾವೆ. ಪ್ರಜ್ವಲ್ ವಿರುದ್ಧ ದೂರುಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಂತ್ರಸ್ತೆಯರಿಗೆ ದೂರು ನೀಡೋದಕ್ಕೆ ಸಹಾಯವಾಣಿಯನ್ನ ಎಸ್ಐಟಿ ತೆರೆದಿದೆಯಲ್ಲ, ಆ ಸಹಾಯವಾಣಿಯ ಮೂಲಕ ಅನೇಕ ಸಂತ್ರಸ್ತೆಯರು 30ಕ್ಕೂ ಹೆಚ್ಚು ಸಂತ್ರಸ್ತೆಯರಿಂದ ಈಗಾಗಲೇ ಕರೆ ಬಂದಿದೆ. ಎಸ್ಐಟಿ ಕೂಡ ಒಂದು ಸೂಚನೆಯನ್ನ ಕೊಟ್ಟಿದೆ. ಕರೆ ಮಾಡಿದವರನ್ನ, ಕಂಪ್ಲೇಂಟ್ ಕೊಟ್ಟವರ ಬಗ್ಗೆ ಮಾಹಿತಿಯನ್ನ ಎಲ್ಲೂ ಕೂಡ ಹೊರಗೆ ಬಹಿರಂಗ ಮಾಡಬಾರ್ದು, ಗೌಪ್ಯವಾಗಿ ಇಡಬೇಕು ಅಂತ ಎಸ್ಐಟಿಗೆ ಕರೆ ಮಾಡಿ ದೂರನ್ನ ನೀಡ್ತಾ ಇದ್ದಾರೆ ಸಂತ್ರಸ್ತೆಯರು. ಸಂತ್ರಸ್ತೆಯರ ಗುರುತು ಮಾಹಿತಿಯನ್ನ ಎಲ್ಲೂ ಕೂಡ ಬಹಿರಂಗ ಪಡಿಸಬಾರದು ಅಂತ ಎಸ್ಐಟಿ ಕೂಡ ಸೂಚನೆಯನ್ನ ಕೊಟ್ಟಿದೆ. ಈಗ ಹೆಚ್ಚಾಗ್ತಾನೆ ಇದ್ದಾವೆ ಸಂತ್ರಸ್ತೆಯರ ದೂರುಗಳು. ಈಗಾಗಲೇ ಪ್ರಜ್ವಲ್ ಮೇಲೆ ದಾಖಲಾಗಿರುವಂತಹ 3 ಪ್ರತ್ಯೇಕ ಅತ್ಯಾಚಾರ ಪ್ರಕರಣಗಳು, ಅದರ ನಡುವೆನೆ ಈ ದೂರುಗಳು ಕೂಡ ಹೆಚ್ಚಾಗ್ತಾನೆ ಇದ್ದಾವೆ. ಎಸ್ಐಟಿ ಕೊಟ್ಟಿರುವಂತಹ ಹೆಲ್ಪ್ ಲೈನ್ ಏನಿದೆ, ಆ ನಂಬರ್ಗೆ ಕರೆ ಮಾಡಿ ಪ್ರತಿನಿತ್ಯ ಕೂಡ ಸಂತ್ರಸ್ತೆಯರು ದೂರನ್ನ ಕೊಡ್ತಾ ಇದ್ದಾರೆ. 30ಕ್ಕೂ ಹೆಚ್ಚು ದೂರುಗಳು ಈಗಾಗಲೇ ಬಂದಿರುವಂಥದ್ದು ಪ್ರಜ್ವಲ್ ವಿರುದ್ಧ. ಈಗಾಗಲೇ 26 ದಿನಗಳಾಯಿತು ದೇಶ ಬಿಟ್ಟು ಹೋಗಿ ಪ್ರಜ್ವಲ್ ರೇವಣ್ಣ. ಇಲ್ಲಿವರೆಗೂ ಕೂಡ ದೇಶದತ್ತ ಮುಖ ಮಾಡಿಲ್ಲ. ಜರ್ಮನಿಯಲ್ಲಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ 5 ಬಾರಿ ಮ್ಯೂನಿಕ್ನಿಂದ ಟಿಕೆಟ್ ಬುಕ್ ಮಾಡಿ, ಬೆಂಗಳೂರಿಗೆ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಇಷ್ಟಾದರೂ ಕೂಡ ಪ್ರಜ್ವಲ್ ಈತ ಮುಖ ಮಾಡ್ತಾ ಇಲ್ಲ. ಈಗಾಗಲೇ ದೇವೇಗೌಡರು ಸೇರಿದಂತೆ ಕುಮಾರಸ್ವಾಮಿ ಎಲ್ಲರೂ ಕೂಡ ಮನವಿ ಮಾಡಿದ್ದಾರೆ, ವಾರ್ನ್ ಮಾಡಿದ್ದಾರೆ. ಹೀಗಿದ್ರೂ ಕೂಡ ಪ್ರಜ್ವಲ್ ಮುಖ ಮಾಡ್ತಾ ಇಲ್ಲ ಇತ್ತ.